ನಮಸ್ಕಾರ, ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಎಲ್ಲವೂ ಅಂದುಕೊಂಡಂತೆ ಆದರೆ ಇನ್ನೊಂದು ವಾರದಲ್ಲಿ ಅಧಿಸೂಚನೆಗಳು ಹೊರಬರುವ ಸಾಧ್ಯತೆ ಇದೆ. ಹೌದು ಆದ್ಮೇಲೆ ನಾವೆಲ್ಲ ನಿರೀಕ್ಷಿಸಿದಂತೆ ಒಳ ಮೀಸಲಾತಿಗೆ ಒಂದು ಅಂತಿಮವಾದಂತಹ ಫುಲ್ ಸ್ಟಾಪ್ ಅನ್ನ ಇಡುವಂತಹ ಪ್ರಯತ್ನವನ್ನ ನಿನ್ನೆ ಸರ್ಕಾರ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭಗೊಳ್ಳುವ ಸಾಧ್ಯತೆ ಕೂಡ ಇದೆ. ಒಳ ಮೀಸಲಾತಿಯ ಕಾರಣದಿಂದಾಗಿ ತಡೆ ಹಿಡಿದಿದ್ದಂತಹ ಎಲ್ಲ ನೇಮಕಾತಿಗಳಿರಬಹುದು, ಅದರ ಜೊತೆಗೆ ಉದ್ಯೋಗಾಕಾಂಕ್ಷಿಗಳು ಕೂಡ ಪ್ರತಿದಿನದ ಹೋರಾಟವನ್ನ ಹತ್ತಿಕ್ಕಿದಂತಹ ಸರ್ಕಾರ ಇದೀಗ ಅಂತಿಮವಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತಾ ಇದೆ. ಆ ಪೈಕಿ ಪರಿಶಿಷ್ಟ ಜಾತಿ ಬಲಕ್ಕೆ ರೈಟ್ಗೆ 5.25%, ಹಾಗೆ ಪರಿಶಿಷ್ಟ ಜಾತಿ ಎಡಕ್ಕೆ 5.25%, ಹಾಗೆ ಇನ್ನುಳಿದಂತಹ ಅದರ್ಸ್ ಕೊರಚ, ಕೋರಮ, ಲಂಬಾಣಿ, ಅಲೆಮಾರಿ ಜನಾಂಗ ಏನಿದೆ ಅವರಿಗೆ 4.5% ಅನ್ನ ಮೀಸಲಾತಿಯನ್ನ ವರ್ಗೀಕರಣ ಮಾಡಿ ಇದೀಗ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಗ್ರೀನ್ ಸಿಗ್ನಲ್ ಅನ್ನ ಸರ್ಕಾರ ಕೊಟ್ಟಿದೆ. ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಏನು ಅಂತಂದ್ರೆ ಯಾವುದೇ ಅಪಸ್ವರ ಇಲ್ಲದೆ ಇಡೀ ಸಂಪುಟ ಒಳ ಮೀಸಲಾತಿ ವರ್ಗೀಕರಣವನ್ನು ಒಪ್ಪಿದೆ. ಮುಂದಿನ ಎಲ್ಲ ಸರ್ಕಾರಿ ನೇಮಕ ಸಂದರ್ಭದಲ್ಲಿ ಈ ವರ್ಗೀಕರಣ ಮಾಡಲಾಗುತ್ತೆ. ಬಜೆಟ್ ನಲ್ಲಿ ಘೋಷಣೆ ಮಾಡಿದಂಗೆ 56,000 ಹುದ್ದೆ ಭರ್ತಿಗೆ ತುರ್ತು ಕ್ರಮವನ್ನು ಕೂಡ ನಾವು ತಗೊಳ್ತೀವಿ ಅನ್ನುವಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಈಗಾಗಲೇ 5.25, 5.25 ಮತ್ತು 4.5 ಅನುಪಾತಕ್ಕೆ ಅನುಗುಣವಾಗಿ ಈ ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡಲಾಗಿದೆ. ಒಟ್ಟಾರೆಯಾಗಿ 56,432 ಹುದ್ದೆಗಳು ಈಗಾಗಲೇ ಒಂದು ಸ್ಟೇ ಆಗಿರುವಂತದ್ದು, ಹೋಲ್ಡ್ ಆಗಿರುವಂತದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಇಲಾಖೆ ಇದೆ, ಆರೋಗ್ಯ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಇನ್ನುಳಿದಂತಹ ಎಲ್ಲ ಇಲಾಖಾ ವ್ಯಾಪ್ತಿಯಲ್ಲಿನ ನೇಮಕಾತಿಗಳು ಕೂಡ ಈಗಾಗಲೇ ಸ್ಟಾಪ್ ಆಗಿರುವಂತದ್ದು. ಈ ಪೈಕಿ ಶಿಕ್ಷಣ ಇಲಾಖೆಗೂ ಕೂಡ 5,267 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಈಗಾಗಲೇ ಮಂಜೂರಾಗಿರುವಂತದ್ದು. ಜೊತೆಗೆ ಆರ್ಥಿಕ ಇಲಾಖೆಯಿಂದ ಕೂಡ ಅನುಮೋದನೆ ಆಗಿದೆ. ಅಂದುಕೊಂಡಂತೆ ಆದರೆ ಇನ್ನೇನು ಕೆಲ ದಿನಗಳಲ್ಲಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಡೆದು ಇನ್ನಷ್ಟು ಹುದ್ದೆಗಳ ನೇಮಕಾತಿಯನ್ನು ಕೂಡ ಆರಂಭಗೊಳಿಸುವ ಸಾಧ್ಯತೆ ಇದೆ. ನಾನ್ ಕಲ್ಯಾಣ ಕರ್ನಾಟಕ ಅಂದ್ರೆ ನಾನ್ HK ಭಾಗದ ಶಿಕ್ಷಕರ ನೇಮಕಾತಿಗಳಿಗೂ ಕೂಡ ಇದೀಗ ಗಮನ ಹರಿಸುವಂತಹ ಸಾಧ್ಯತೆ ಕೂಡ ಇದೆ. ಅದೇನೇ ಆಗಿದ್ರೂ ಕೂಡ ಅವರು ವ್ಯವಸ್ಥಿತವಾದಂತಹ ಒಂದು ನೇಮಕಾತಿಯ ಅಧಿಸೂಚನೆಗಳನ್ನ ಇನ್ಮೇಲೆ ರೆಗ್ಯುಲರ್ ಆಗಿ ಮಾಡ್ತಾ ಹೋದ್ರೆ ಖಂಡಿತವಾಗಿಯೂ ಉದ್ಯೋಗಾಕಾಂಕ್ಷಿಗಳ ಪಾಲಿಗೆ ಅವಕಾಶಗಳು ಖಂಡಿತವಾಗಿಯೂ ಸಿಗ್ತಾನೆ ಹೋಗ್ತವೆ. ಹಾಗಾಗಿ ಇಷ್ಟು ದಿನ ತಡೆಗೋಡೆಯಾಗಿದ್ದಂತಹ ಒಳ ಮೀಸಲಾತಿ ಇದೀಗ ಸಂಪೂರ್ಣವಾಗಿ ಬಗೆಹರಿದಿರುವಂತದನ್ನು ನಾವು ಗಮನಿಸ್ತಾ ಇದ್ವಿ. ಇವನ್ ಆ ನಾಯಕರು ಕೂಡ ಈಗ ಸಂತೋಷದಿಂದ ಒಪ್ಕೊಂಡಿರುವಂತದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಹಾಗಾಗಿ ಒಳ ಮೀಸಲಾತಿ ಮುಗಿದ ನಂತರ ಅವ್ರೇನು ಹೇಳಿದ್ರು, ಹುದ್ದೆಗಳನ್ನ ನಾವು ಸುಸೂತ್ರವಾಗಿ ಭರ್ತಿ ಮಾಡ್ತೀವಿ, ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ನೋಡ್ಕೊಂತೀವಿ ಅಂತ ಹೇಳಿದ್ರು. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಆದ್ರೆ ಈ ಹುದ್ದೆಗಳು ಇನ್ನು ಮುಂದೆ ನೇಮಕ ಆಗುವಂತಹ ಹುದ್ದೆಗಳು ಪಾರದರ್ಶಕವಾಗಿ, ಭ್ರಷ್ಟಾಚಾರ ರಹಿತವಾಗಿ ಆಗಿ ಸಾಕಷ್ಟು ಜನ ಅಭ್ಯರ್ಥಿಗಳಿಗೆ, ಕಾದು ಕುಳಿತಿರುವಂತಹ ಅಭ್ಯರ್ಥಿಗಳಿಗೆ ಒಂದೊಳ್ಳೆ ಅವಕಾಶ ಸಿಕ್ಕು ಅವರೆಲ್ಲರಿಗೂ ಕೂಡ ಒಂದು ಪ್ರಾಮಾಣಿಕವಾದಂತಹ ಹುದ್ದೆ ಸಿಗುತ್ತೆ ಅನ್ನುವಂತಹ ಆಶಾಭಾವನೆಯೊಂದಿಗೆ ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ನಿಮ್ಮ ತಯಾರಿನ ಮತ್ತಷ್ಟು ಚುರುಕುಗೊಳಿಸ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.